ಆನೇಕಲ್ ತಾಲೂಕಿನಲ್ಲಿ ದಿನದಿಂದ ದಿನಕ್ಕೆ ನಟ ದುನಿಯಾ ವಿಜಯ್ ರವರ ಲ್ಯಾಂಡ್ ಲಾರ್ಡ್ ಕನ್ನಡ ಚಲನಚಿತ್ರಕ್ಕೆ ಪ್ರೇಕ್ಷಕರಿಂದ ಉತ್ತಮ ಬೆಂಬಲ ಹೆಚ್ಚಾಗುತ್ತಿದ್ದು, ಲ್ಯಾಂಡ್ ಲಾರ್ಡ್ ಸಿನಿಮಾವು 3ನೇ ವಾರದತ್ತ ಮುನ್ನುಗ್ಗುತ್ತಿದೆ. ಇನ್ನು ಇಂದು ವಿಶೇಷವಾಗಿ ಜೈ ಭೀಮ್ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಮುರುಗೇಶ್ ರವರು, ಉಪಾಧ್ಯಕ್ಷರಾದ ದೇವರಾಜ್, ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಮುನಿರತ್ನ, ರೇಖಾರೆಡ್ಡಿ ಮತ್ತು ಜಯ ಕರ್ನಾಟಕ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದ ನಾಗನಾಯಕನಹಳ್ಳಿ ಅಂಬರೀಶ್ ರವರ ನೇತೃತ್ವದಲ್ಲಿ ನೂರಾರು ಯುವಕರು ಹಾಗೂ ಮಹಿಳೆಯರು, ಮಕ್ಕಳು ಅನ್ನಪೂರ್ಣೇಶ್ವರಿ ಚಿತ್ರಮಂದಿರಕ್ಕೆ ಆಗಮಿಸಿ ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನು ವೀಕ್ಷಣೆ ಮಾಡಿ ಲ್ಯಾಂಡ್ ಲಾರ್ಡ್ ಚಿತ್ರತಂಡಕ್ಕೆ ಶುಭ ಹಾರೈಸಿದ್ರು. ಇನ್ನು ಅನ್ನಪೂರ್ಣೇಶ್ವರಿ ಚಿತ್ರಮಂದಿರದಲ್ಲಿ ಲ್ಯಾಂಡ್ ಲಾರ್ಡ್ ಚಿತ್ರಕ್ಕೆ ಹೌಸ್ಫುಲ್ ಆಗಿದ್ದ ದೃಶ್ಯ ಕಂಡುಬಂತು. ವಿಶೇಷವಾಗಿ ನಟ ದುನಿಯಾ ವಿಜಯ್ ರವರು ವಿಡಿಯೋ ಕಾಲ್ ಮೂಲಕ ಪ್ರೇಕ್ಷಕರಿಗೆ ಶುಭ ಹಾರೈಸಿದ್ರು. ಹಾಗೆಯೇ ಸಿನಿಮಾ ನೋಡಲು ಬಂದ ಪ್ರೇಕ್ಷಕರಿಗೆ ಬಿರಿಯಾನಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಹಾಗೆಯೇ ಸಿನಿಮಾ ವೀಕ್ಷಣೆ ನೋಡಲು ಬಂದವರಿಗೆ ಉಚಿತವಾಗಿ ತಿಂಡಿ ವ್ಯವಸ್ಥೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇನ್ನು ಸ್ಥಳದಲ್ಲಿ ಯುವ ನಾಯಕರಾದ ಉಸ್ಕೂರು ಮಧುರಣ್ಣ, ನಾಗನಾಯಕನಹಳ್ಳಿ, ಸುಜಯ್ ಸೇರಿದಂತೆ ಸ್ಥಳೀಯ ಮುಖಂಡರು ಭಾಗವಹಿಸಿದ್ರು. ಜಾಗೃತಿ ಹೋರಾಟಕ್ಕೆ ಜಾಗೃತಿ ಹೋರಾಟಕ್ಕೆ ವಿಜಯಗೆ ವಿಜಯಗೆ ಲ್ಯಾಂಡ್ಲಾರ್ಡ್ ಸಿನಿಮಾದೆ ಲ್ಯಾಂಡ್ಲಾರ್ಡ್ ಸಿನಿಮಾದೆ ಲ್ಯಾಂಡ್ಲಾರ್ಡ್ ಸಿನಿಮಾದೆ ಸ್ಕೂಲ್ ಮಧುರಣ್ಣಗೆ ಸ್ಕೂಲ್ ಮಧುರಣ್ಣಗೆ ಲ್ಯಾಂಡ್ಲಾರ್ಡ್ ಮೂವಿಗೆ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜಾಗೃತಿ ಹೋರಾಟಕ್ಕೆ ದುನಿಯಾ ವಿಜಯ್ ಮುರುಗೇಶ್ ಅವರಿಗೆ ಅಂಬರೀಶ್ ಅಣ್ಣನವರಿಗೆ ಮುತ್ತೂರು ಅಣ್ಣನವರಿಗೆ ಜೈ 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 ಭೀಮ್ ಅಣ್ಣನಿಗೆ ಅಂಬರೀಶ್ ಅಣ್ಣನಿಗೆ ಮುರುಗೇಶ್ಗೆ ತಾಪರ್ಗೆ ಜೈ 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 ಭೀಮ್ ಲ್ಯಾಂಡ್ ಲಾರ್ಡ್ ದುನಿಯಾ ವಿಜಯ್ ಮೂವಿಗೆ ಇಲ್ಲಿ ಬಂದಂತ ಹೆಣ್ಮಕ್ಳಿಗೆ
ಆನೇಕಲ್ನಲ್ಲಿ ಹುಟ್ಟಿ ಆನೇಕಲ್ನಲ್ಲಿ ವಿದ್ಯಾರ್ಥಿ ಸ್ಕೂಲಲ್ಲಿ ವ್ಯಾಸಂಗ ಮುಗಿಸಿ ಬೆಂಗಳೂರಿಗೆ ಹೋಗಿ ಬಡಸ್ತಾನ ಕುಟುಂಬದಿಂದ ಹುಟ್ಟಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವಂಥ ನಮ್ಮ ಆನೇಕಲ್ನ ಸುಪುತ್ರ ದುನಿಯಾ ವಿಜಯ್ ಅವರ ಲ್ಯಾಂಡ್ ಲಾರ್ಡ್ ಮೂವಿ ಏನು ಇವತ್ತು ನಾವು ಪ್ರತಿಯೊಂದು ಹಳ್ಳಿಯಿಂದನೂ ಹೆಣ್ಮಕ್ಳನ್ನು ಮತ್ತು ನಮ್ಮ ಶೋಷಿತ ವರ್ಗದ ಹಿಂದುಳಿದ ವರ್ಗದ ಎಲ್ಲ ಸಮುದಾಯದ ನಿರ್ಗತಿಕರ ಬಡವರು ಮತ್ತು ಕರ್ಕೊಬಂದು ನಾವು ಇವತ್ತು ನಮ್ಮ ಜೈ ಭೀಮ್ ಜಾಗೃತಿ ವೇದಿಕೆ ನಮ್ಮ ಸಂಘಟನೆ ವತಿಯಿಂದ ಹಾಗೂ ಜೈ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರಾದ ಅಂಬರೀಷ್ ಅಣ್ಣನವರು ನಾವು ಸೇರಿ ಇವತ್ತು ಎಲ್ಲರಿಗೂ ಸಿನಿಮಾ ನೋಡುವ ಮುಖಾಂತರವಾಗಿ ಇವತ್ತು ನಾವು ಸಿನಿಮಾ ನೋಡ್ಸೋದಕ್ಕೆ ಎಲ್ಲರನ್ನು ಕರ್ಕೊಬಂದಿದ್ದೀವಿ. ಸಿನಿಮಾ ಉದ್ದೇಶ ಇವತ್ತು ಏನು ಭಾರತ ಚಿತ್ರರಂಗದಲ್ಲಿ ಇವತ್ತಿರುವುದು ಬಾಬಾ ಸಾಹೇಬ್ರ ಸಿನಿಮಾಗಳನ್ನ ಇವತ್ತು ತೆರೆ ಮೇಲೆ ಕರ್ಕೊಬರ್ತಾ ಇರೋದಂದರೆ ದುನಿಯಾ ವಿಜಯ್ ಮತ್ತು ಪಾರಂಜಿತು ಇಂಥ ದೊಡ್ಡ ದೊಡ್ಡ ಹೀರೋಗಳೇನೆ. ಮತ್ತು ಇಲ್ಲಿ ಬಾಬಾ ಸಾಹೇಬ್ರ ಸಿದ್ಧಾಂತ ಮಾತಾಡಿದ್ರೇ ಇಲ್ಲಿ ರಾಜಕೀಯವಾಗಿ ಅವ್ರನ್ನ ತುಳಿಯೋಂಥದ್ದು ಅಥವಾ ಚಿತ್ರರಂಗದಲ್ಲಿ ತುಳಿಯೋಂಥದ್ದು. ಬಾಬಾ ಸಾಹೇಬ್ರ ಜೈ ಭೀಮ್ ಅಂದ್ರೆ ಯಾವುದೇ ಒಂದು ನಟ ಇವತ್ತು ಅವ್ರನ್ನ ತುಳಿಯೋಂಥ ಕೆಲಸಗಳನ್ನ ಇವತ್ತು ಚಲನಚಿತ್ರದಲ್ಲಿರ್ಬೋದು ರಾಜಕೀಯದಾಗಿರ್ಬೋದು ಮಾಡ್ತಾಯಿದ್ದಾರೆ. ಚೇತನ್ನ ಅವರು ಜೈ ಭೀಮ್ ಅಂದರೆ ಸಾಕು ಅವ್ರನ್ನೂ ತುಳಿತಾರೆ, ಪ್ರಕಾಶ್ ರೈ ಅವ್ರನ್ನೂ ತುಳಿತಾರೆ, ಕಿಶೋರ್ ಅವ್ರನ್ನೂ ತುಳಿತಾರೆ. ಈ ಥರ ಅಂಬೇಡ್ಕರ್ನ ಯಾರು ಒಪ್ಕೊತಾರೋ ಇವತ್ತು ಸಮಾಜದಲ್ಲಿ ಅವ್ರನ್ನ ಜನ ಒಪ್ಕೊತಾ ಇಲ್ಲ. ದಯವಿಟ್ಟು ಎಲ್ಲ ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಬರ್ದಿದ್ದಕ್ಕೆ ಮುಂಚೆ ಯಾವ ಥರ ಇತ್ತು ನಮ್ಮ ದಲಿತರ ಒಂದು ಪಾಡು ಮತ್ತು ಶೋಷಿತರ ಒಂದು ನಿರ್ಗತಿಕರ ಒಂದು ಹಳ್ಳಿಗಳಲ್ಲಿ ಯಾವ ಥರ ದೌರ್ಜನ್ಯಗಳು ನಡೀತಾ ಇತ್ತು. ಮತ್ತು ಜಮೀನು ನಮಗೆ ಏನು ಇವತ್ತು 1972ರಲ್ಲಿ ಇವತ್ತೇನು ಗ್ರಾಂಟ್ಗಳು ಮಾಡಿದ್ದಾರೆ ಸರ್ಕಾರ, ಭೂಮಿ ಒಡೆಯನೆ ಉಳುವನೆ ಭೂಮಿ ಒಡೆ ಅಂತ. ಈ ಥರ ಸರ್ಕಾರ ಜಮೀನು ಕೊಟ್ಟಿರೋದಕ್ಕೆ ಇವತ್ತು ಎಷ್ಟೋ ಜನ ಬಡವರು ಬಗ್ರಿ ಇವತ್ತು ರಾಗಿ ಅಕ್ಕಿ ಬೇಳೆ ಬೆಳ್ಕೊಂಡು ಅದರಲ್ಲಿ ಸಂಸಾರ ಜೀವನ ಮಾಡೋವಂಥದ್ದು. ಆ ಚಲನಚಿತ್ರ ಎಲ್ಲ ಪ್ರತಿಯೊಬ್ಬರು ಬಂದು ನೋಡಲೇಬೇಕಾದ್ರೆ ಚಿತ್ರ ಇದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾನ ಸಂವಿಧಾನ ಇವತ್ತು ಕೊಡ್ತೀರಾ ಇದ್ದಿದ್ರೆ ನಾವು ದಲಿತರು ಏನಾಗಬೇಕಾಗಿತ್ತು ಈ ದೇಶದಲ್ಲಿ, ಮತ್ತು ನಾವು ಉಸಿರಾಡೋ ಕೂಡ ಆಗ್ತಾರಿಲ್ಲ ಅಂಥ ಪರಿಸ್ಥಿತಿಯಲ್ಲಿದೆ ಇವತ್ತು. ಇದೇ ಇನ್ನೂ ನಮಗೆ ಸ್ವಾತಂತ್ರ್ಯ ಸಿಗಲಿಲ್ಲ, 75 ವರ್ಷ ಕಳೆದ್ರೂ ಸ್ವಾತಂತ್ರ್ಯ ಬಂದಿಲ್ಲ. ಇವತ್ತು ದಲಿತರ ಭೂಮಿಗಳನ್ನು ಬಲೇಡ್ರು ಅಲ್ಲಿರುವಂತಹ ರಾಜಕಾರಣಿ ವ್ಯಕ್ತಿಗಳನ್ನ ಮತ್ತು ರೂಢಿಗಳನ್ನ ಬಿಟ್ಟು ಭೂಮಿನ ಕಬಳಿಸೋದಂಥದ್ದಾಗಲಿ ಪ್ರತಿದಿನ ನೀವು ನೋಡ್ತಾ ಇರ್ತೀರ ಮಾಧ್ಯಮ ಮಿತ್ರರು. ಇವತ್ತು ನಡೀತಾನೇ ಇರುತ್ತೆ ಡೈಲಿ. ಎಲ್ಲ ನಮ್ಮ ತಾಲೂಕಲ್ಲೇ ಎಷ್ಟೋ ಜನ ಇವತ್ತು ಅಣ್ಣ ತಮ್ಮದ್ರನ್ನೇ ಎತ್ಕೊಡ್ತಾ ಇದ್ದಾರೆ ಜಮೀನ ಅಪಾರ್ಟ್ಮೆಂಟು ಮತ್ತು ಲೇಔಟ್ಗಳಿಗೆ ಜಮೀನನ್ನು ಮಾರಿಸ್ಲಿಕ್ಕೆ. ಒಬ್ಬ ರೈತ ಏನಾದರೂ ಒಂದು ಎಕರೆ ಇಟ್ಕೊಂಡು ರಾಗಿ ಬೆಳೆಯೋದಕ್ಕೆ ಇಟ್ಕೊಂಡಿದ್ರೇನು ಅಣ್ಣ ತಮ್ಮದ್ರಿಗೆ ಜಗಳ ತಂದಿಕ್ಬಿಟ್ಟು ಮೂರನೇ ವ್ಯಕ್ತಿ ಏನಾದರೂ ಮಾಡಿ ಜಮೀನು ಮಾಡಿಸ್ಬಿಡ್ಬೇಕು. ಆ ಥರ ಒಂದು ಸನ್ನಿವೇಶಗಳು ಇವತ್ತು ಡೈಲಿ ಮಾಧ್ಯಮ ಮಿತ್ರರು ನೋಡ್ತಾನೆ ಇರ್ತೀರ, ನೀವು ನಿಮ್ಮ ಮೀಡಿಯಾಗಳಲ್ಲೂ ಹಾಕ್ತಾನೆ ಇರ್ತೀರ. ದಯವಿಟ್ಟು ಈ ಚಲನಚಿತ್ರ ಬಂದು ನೋಡ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಏನು ಅಂದರೆ ನಮ್ಮ ದುನಿಯಾ ವಿಜಯ್ ಅವ್ರಿಗೆ
ಈ ಸಿನಿಮಾದಲ್ಲಿ ನೋಡಿಸಿದ್ದಾರೆ. ಆದ್ದರಿಂದ ಇನ್ನೂ ಒಂದು 25ನೇ ದಿನ ಆಗಿದೆ, ಇನ್ನು 25 ದಿನ ಓಡುತ್ತೆ. ಎಲ್ಲರೂ ಬಂದು ದಯವಿಟ್ಟು ಚಲನಚಿತ್ರ ನೋಡಬೇಕು, ಬಾಬಾ ಸಾಹೇಬ್ರನ್ನ ತಿಳ್ಕೋಬೇಕು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂಥ ನಮ್ಮ ಬಾಬಾ ಸಾಹೇಬರು ಇವತ್ತು ಏನು ನಮ್ಮ ದಲಿತ ಸಮುದಾಯಕ್ಕೆ ಮತ್ತು ಎಲ್ಲ ಜಾತಿಯ ನಿರ್ಗತಿಕರಿಗೆ ಸಂವಿಧಾನದ ಅಡಿಯಲ್ಲಿ ಕಾನೂನು ರೀತಿಯಲ್ಲಿ ಜಮೀನನ್ನು ಉಳಿಸ್ಕೊಳ್ಳೋದಕ್ಕೂ ಮತ್ತು ಅವರು ಕೊಟ್ಟಿರೋ ಅಂಥ ಜಮೀನಿನ ಹಕ್ಕುಪತ್ರಗಳನ್ನ ಮತ್ತು ಅದನ್ನು ಕಿತ್ಕೊಳೋಂಥದ್ದಾಗಲಿ ಬೇರೊಬ್ಬರು ಬಲಿಟ್ರು ಮಾಡ್ತಾಯಿದ್ರೆ ದಯವಿಟ್ಟು ಬಂದು ಸಿನಿಮಾ ನೋಡಿರಿ, ನಿಮ್ಮ ಜಮೀನುಗಳು ನೀವು ಉಳಿಸ್ಕೋಬೋದು. ಮತ್ತು ನಮ್ಮ ದಲಿತರನ್ನ ಯಾವ ಥರ ನಾಯಿಗಿಂತ ಕಡೆಯಾಗಿ ನೋಡ್ತಾ ಇದ್ರಂತೆ. ದುನಿಯಾಜರ್ ಇದರಲ್ಲಿ ಚಪ್ಪಲಿ ಹಾರನ್ನು ಎತ್ಕೊಂಡು ಹಾಕ್ಕೊತಾರೆ ಸಮುದಾಯಕ್ಕೋಸ್ಕರ. ತುಂಬ ಕಣ್ಣಲ್ಲಿ ನೀರು ಬರುತ್ತೆ ಸಿನಿಮಾ ನೋಡಿದ್ರೆ. ದಯವಿಟ್ಟು ಎಲ್ಲ ಬಂದು ನೋಡಿರಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆನೇಕಲ್ ತಾಲೂಕಿನ ಜನತೆ ಮತ್ತು ಎಲ್ಲ ಬಾಂಧವರು ಬಂದು ಸಿನಿಮಾ ನೋಡಿ ಯಶಸ್ವಿಗೊಳಿಸುವಂತ ತಮ್ಮಲ್ಲಿ ಮನವಿ ಮಾಡ್ಕೊಂಡು ಎಂ ಮುರುಗೇಶ್, ಜೈ ಭೀಮ್ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರು, ಆನೇಕಲ್. ಲ್ಯಾಂಡ್ ಲಾರ್ಡ್ ಚಿತ್ರತಂಡಕ್ಕೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಈ ಸಂದರ್ಭದಲ್ಲಿ. ಯಾಕಂತ ಬಂದ್ರಪ್ಪ, ಈ ತಾಲೂಕಿನ ಮಗ ದುನಿಯಾ ವಿಜಯ್ ಅವರು ಏನು ಈ ಮೂವಿನ ಮಾಡಲೇಬೇಕಂತೇಳಿ ಅವ್ರ ತಂಡನ ಕಟ್ಕೊಂಡು ಅವರು ಚಿತ್ರರಂಗಕ್ಕೆ ಅವರು ಶೂಟ್ ಮಾಡೋದ್ರಿಂದ ಹಿಡಿದು ಚಿತ್ರರಂಗ ಥಿಯೇಟ್ರಿಗೆ ಬರೋವರೆಗೂ ಅವರು ಕಷ್ಟ ಬಿದ್ದಿದ್ದು ಅಷ್ಟಿಷ್ಟಲ್ಲ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಏನು ಕಾರಣ ಅಂತಪ್ಪ ಅಂದರೆ ಸಂವಿಧಾನ ಕೊಟ್ಟಂಥ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಅವರು ಭಾಳ ಅದ್ಭುತವಾಗಿ ಎಲ್ಲ ಜಾತಿ ಎಲ್ರಿಗೂ ಸಹ ಅವರು ಸಂವಿಧಾನ ಕೊಟ್ಟಿರೋಂಥದ್ದು ಯಾವುದೋ ಒಬ್ಬರಿಗೆ ಮಾತ್ರ ಸೀಮಿತ ಅಂತಲ್ಲ. ಆದರೆ ನಮ್ಮ ಜನ ತಿಳ್ಕೊಳ್ಳೋ ರೀತಿ ಅಂಬೇಡ್ಕರ್ ಸಾಹೇಬ್ರಂದರೆ ಬರೀ ದಲಿತರಿಗೆ ಸೀಮಿತ ಅಂತೇಳಿ ಅವರು ಭಾವನೆ ತಿಳ್ಕೊಂಬಿಟ್ಟಿದ್ದಾರೆ. ಅದು ಯಾಕೆ ಅಂತೇಳಿದ್ರೆ ಲ್ಯಾಂಡ್ ಲಾರ್ಡ್ ಫಿಲಮ್ ನೋಡಿದ್ರೆ ಅವ್ರಿಗೆಲ್ಲ ಮನವರಿಕೆ ಆಗುತ್ತೆ, ಇದು ಒಬ್ರಿಗಲ್ಲ ಅಂಥೇಳಿ. ಸೊ ಹಂಗಾಗಿ ಪ್ರತಿಯೊಬ್ಬರು ರಾಜ್ಯದ ಜನತೆಗೆ ನಾನು ಕೇಳ್ಕೊಳ್ಳೋದೇನೆಂದರೆ, ಇಂಥ ಮೂವಿಗಳಲ್ಲಿ ನೀವು ಬಂದು ನೋಡಿ ಅದನ್ನ ಬಗ್ಗೆ ತಿಳ್ಕೊಳ್ಳಿ. ಆ ನಂತರ ಏನೆಲ್ಲ ಇದರಲ್ಲಿ ಹಿಂದಿನ ದಿನಗಳಲ್ಲಿ ಕಷ್ಟಪಟ್ಟು ಅದನ್ನೆಲ್ಲ ಪಟ್ಟಿದ್ದಾರೆ ಅನ್ನೋದನ್ನು ದುನಿಯಾ ವಿಜಯ್ ಅವರು ಭಾಳ ಅಚ್ಚುಕಟ್ಟಾಗಿ ಫಿಲಮ್ ಮುಖಾಂತರ ತೋರಿಸಿದ್ದಾರೆ. ಪ್ರೇಕ್ಷಕರಲ್ಲಿ ಬಂದು ಫಿಲಮ್ ನೋಡಿ ಏನು ಈ ತಂಡಕ್ಕೆ ನಾವು ಶುಭಾಶಯ ಕೊಡಬೇಕಾಗ್ತದೆ. ಹಾಗೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಸಹ ಏನು ಇವತ್ತು ಈ ಶೋಗೆ ನೈಟ್ ಇವತ್ತು 8 ಗಂಟೆಯಲ್ಲಿ ಸುಮಾರು 400ಕ್ಕೂ ಹೆಚ್ಚು ಹೆಣ್ಣುಮಕ್ಕಳು ಥಿಯೇಟ್ರಲ್ಲಿ ಫಿಲಮ್ ನೋಡ್ತಾಯಿದ್ದಾರೆ. ಅವರೆಲ್ಲ ನೊಂದಿರೋಂಥ ಜೀವಗಳೇ. ಏನು 100 ವರ್ಷ 50 ವರ್ಷ ಹಿಂದೆಗಡೆ ನೊಂದಿರೋಂಥ ಇದ್ರಲ್ವ ಈ ಫಿಲಮ್ನ ಬರ್ತಾಯಿದ್ದಾರೆ. ಈಗಲೂ ಅವರು ಜಮೀನು ಕಳ್ಕೊಂಡು ಮತ್ತು ಮನೆ ಮಠ ಕಳ್ಕೊಂಡು ಮತ್ತು ಆ ಸಮಾಜದಲ್ಲಿ ಆ ಏಳಿಗೆ ಕಳ್ಕೊಂಡಿರೋಂಥವ್ರೆ ಇವತ್ತು ಬಂದು ಅಲ್ಲಿ ಹೆಣ್ಮಕ್ಳು ಬಂದು ನೋಡ್ತಾ ಇರೋಂಥದ್ದು. ಹಾಗಾಗಿ ನಾನು ಮತ್ತೊಮ್ಮೆ ಹೇಳ್ತೀನಿ, ಸಮಾನತೆ ಅನ್ನೋದು ಭಾಳ ದೊಡ್ಡದು. ಆ ಸಮಾನತೆನ ಈಗಲೂ ಸಹ ಎಲ್ಲರಲ್ಲೂ ನಾವು ಒಂದಾಗಿ ಹೋಗೋಣ ಅಂತೇಳಿ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್ ಬಂಧುಗಳೇ, ಏನಿವತ್ತು ಆನೇಕಲ್ ತಾಲೂಕಿನ ಮಣ್ಣಿನ ಮಗ ದುನಿಯಾ ವಿಜಯ್ ಅವರು ಲ್ಯಾಂಡ್ ಲಾರ್ಡ್ ಸಿನಿಮಾನ ತಂದು ಆನೇಕಲ್ ಚಿತ್ರಮಂದಿರದಲ್ಲಿ ಇವತ್ತು 25ನೇ ದಿನ. ನಾನೇನು ಹೇಳ್ತೀನಿ ಅಂದರೆ, ಜಾತಿ ವ್ಯವಸ್ಥೆ ಇನ್ನೂ ಹೋಗಿಲ್ಲ. SC STಗೆ ಮಾತ್ರ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ST SCಗೆ ಮಾತ್ರ ಸಂವಿಧಾನ ಬರೆದಿಲ್ಲ. ಎಲ್ಲ ಜಾತಿಯೂ ಸಮಾನತೆಯಾಗಿ ಹೋಗ್ಬೇಕಂತ ಸಂವಿಧಾನ ಬರೆದಿರೋದು. ಮೋದಿ ಆಗಿರ್ಬೋದು, CM ಯಾರೇ ಆಗಿರ್ಬೋದು, ಸಂವಿಧಾನ ಅಡಿಯಲ್ಲೇ ಹೋಗಬೇಕು. ಎಲ್ಲ ಹೇಳ್ತಾರೆ ಸರ್ಕಾರಗಳಲ್ಲಿ, ಪಾರ್ಲಿಮೆಂಟ್ಗಳಲ್ಲಿ, ವಿಧಾನಸೌಧಗಳಲ್ಲಿ ಮಾತಾಡ್ತಾರೆ, ನಾವು ಸಂವಿಧಾನ ಅಡಿಯಲ್ಲಿ ಹೋಗೋದು, ಅಂಬೇಡ್ಕರ್ ಸಾಹೇಬರು ಗೌರವ ಕೊಡ್ತೀರಂತ. ಸಂವಿಧಾನ ಅಡಿಯಲ್ಲಿ ಹೋಗಿದ್ರೆ ಇಲ್ಲಿ ಜಾತಿ ವ್ಯವಸ್ಥೆ ಏನಕ್ಕೆ ಬರ್ತಾಯಿತ್ತು? ಇವತ್ತು ದುನಿಯಾ ವಿಜಯ್ ಅವರು ಆನೇಕಲ್ ತಾಲೂಕು ಮಣ್ಣಿನ ಮಗ ಇವತ್ತು ಚಪ್ಪಲಿಯಾರು ಹಾಕ್ಕೊಂಡು ಅವ್ರನ್ನ ಜಾತ್ರೆ ಮಾಡ್ತಾರೆ. ಅವ್ರಿಗೆ ಇರೋಕ್ಕೆ ಮನೆ ಇಲ್ಲ, ವ್ಯವಸ್ಥೆ ಇಲ್ಲ. ಆಮೇಲೆ ಇವತ್ತಿಲ್ಲಿ ಬೇರೆ ಹೆಣ್ಮಕ್ಳು ಕುಟುಂಬ ಸಮೇತ ಬಂದಿದ್ದಾರೆ. ಬೆಂದು ನೊಂದಿರೋರು ಬಂದಿರೋದಿಲ್ಲ. ಯಾರು ಇರೋರು ಶ್ರೀಮಂತರು ಇವರೆಲ್ಲ ಬಂದಿರೋದು. ಬೆಂದು ನೊಂದಿರೋರು ಇವತ್ತು ಕೋಲಾಟ ತಂಡ ರೇಖಾ ಮೇಡಮ್ ಅವರು 200 ಜನ ಮಹಿಳೆಯವ್ರನ್ನ ಕರ್ಕೊಂಡು ಕೋಲಾಟ ತಂಡ ಹೆಣ್ಮಕ್ಳಿಂದ ಎಲ್ಲ ಕಡೆ ಸುತ್ತಮುತ್ತಲಿಂದನೂ ಕರ್ಕೊಂಬಂದು ಹೆಣ್ಮಕ್ಳು ನೋಡ್ತಾ ಇದ್ದಾರೆ. ಯಾರು ಇರೋರಲ್ಲ. ನಾನೇನು ಹೇಳ್ತೀನಿ ಅಂದರೆ, ಜೈ ಭೀಮ್ ಜಾಗೃತಿ ವೇದಿಕೆಯಿಂದ ಉಚಿತವಾಗಿ ಲ್ಯಾಂಡ್ ಲಾರ್ಡ್ ಸಿನಿಮಾ ನೋಡಿಸ್ತಾ ಇದ್ದಾರೆ. ಒಂದು 400 ಜನ ಫುಲ್ ಭರ್ತಿ ಆಗಿದ್ದಾರೆ. ಜಾಗ ಇಲ್ಲ. ಅವರಿಗೆ ಊಟದ ವ್ಯವಸ್ಥೆ ಎಲ್ಲ ಇತ್ತು. ಜನ ತುಂಬಿ ಹರಿದು ಸಾಗರ ಬರ್ತಾ ಇದೆ. ನಾನೇನು ಹೇಳ್ತೀನಿ ಅಂದರೆ, ಜಾತಿ ವ್ಯವಸ್ಥೆ ಇನ್ನೂ ಹೋಗಿಲ್ಲ. ಕೇಳು ಮೀಳು ಅನ್ನೋದು ಇನ್ನೂ ನಿಮ್ಮ ಕಣ್ಮುಂದೆನೇ ಗೊತ್ತಾಗ್ತಾ ಇದೆ. ನಿಮ್ಗೆ ಅರ್ಥ ಆಗಬೇಕಂದ್ರೆ ಈ ಸಿನಿಮಾ ನೀವು ನೋಡಿ, ಎಲ್ಲ ಕಡೆನೂ ಕುಟುಂಬ ಸಮೇತ ಬಂದು ಈ ಸಿನಿಮಾ ನೋಡಿ. ಅದರ ಕಷ್ಟ ಸುಖಗಳೆಲ್ಲ ಅದರಲ್ಲಿ ದುನಿಯಾ ವಿಜಯ್ ಅವರು ಕೊಟ್ಟಿದ್ದಾರೆ. ಆನೇಕಲ್ ತಾಲೂಕಿನ ಮಣ್ಣಿನ ಮಗ. ನಾನು ಜೈ ಭೀಮ್ ಜಾಗೃತಿ ವೇದಿಕೆಯಿಂದ
ಉಸ್ಕೂರು ಮಧುರಣ್ಣವರು, ಜಯ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರು ಅಂಬರೀಷ್ ಅಣ್ಣನವರು, ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಮುರುಗೇಶ್ ಅವರು, ಮಹಿಳಾ ರಾಜ್ಯಾಧ್ಯಕ್ಷರಾದ ಮುನರತ್ನಮ್ಮ ಅವರು, ಮಹಿಳಾ ಕೋಲಾಟದ ಅಧ್ಯಕ್ಷರಾದ ರೇಖಾ ಮೇಡಮ್ ಅವರು, ಕಾರ್ಯದರ್ಶಿ ಸುರೇಶ್ ಅವರು, ಟೌನ್ ಅಧ್ಯಕ್ಷರು ನಾಗಪ್ಪ ಅವರು, ಗ್ರಾಮ ಶಾಖೆ ಅಧ್ಯಕ್ಷರು ನಾಗರಾಜ್ ಅವರು, ಕಾರ್ಯದರ್ಶಿ ಆಗಿರೋಂಥ ಯಲ್ಲಪ್ಪ ಅವರು ಎಲ್ಲರೂ ಸೇರಿ ನಮಗೆ ಕೈ ಜೋಡಿಸಿದ್ದಾರೆ. 25ನೇ ದಿನ ಇನ್ನೂ 25 ದಿನ ಓಡಿದ್ರೂ ಅದಕ್ಕೆ ಒಂದು ಲ್ಯಾಂಡ್ ಲಾರ್ಡ್ ಸಿನಿಮಾ ಅನ್ನೋದು ಏನಂತ ಅರ್ಥ ಆಗುತ್ತೆ. ಜೈ ಭೀಮ್ ಜಾಗೃತಿ ವೇದಿಕೆ ರಾಜ್ಯ ಉಪಾಧ್ಯಕ್ಷರು ದೇವರಾಜ್ ವೈ. ಜೈ ಭೀಮ್. ಭೀಮ್ ಜಾಗೃತಿ ವೇದಿಕೆಯ ಅಧ್ಯಕ್ಷರಾದ ಮುನರತ್ನವರು ಇವತ್ತು ಆನೇಕಲ್ಲಲ್ಲಿ ಮಣ್ಣಿನ ಮಗ ದುನಿಯಾ ವಿಜಯ್ ಅವರು ಸಂವಿಧಾನ ಅರ್ಥಪೂರ್ವಕವಾಗಿ ಒಂದು ಮೂವಿನ ಮಾಡಿದ್ದಾರೆ. ಜೈ ಭೀಮ್ ಜಾಗೃತಿ ವೇದಿಕೆಯ ಮುರುಗೇಶ್ ಅಧ್ಯಕ್ಷರು ಜೈ ಕರ್ನಾಟಕ ಮತ್ತು ಅಂಬರೀಷ್ ಅಣ್ಣವರು ಈ ಮೂವಿನ ಹೆಣ್ಮಕ್ಳಿಗೆ ತೋರಿಸ್ಬೇಕಂತ ನಮ್ಮಲ್ಲಿ ರೇಖಾ ಮೇಡಮ್ ಅಲ್ಲಿ ಕೇಳಿದ್ದಾರೆ. ರೇಖಾ ಮೇಡಮ್ ಇವತ್ತು ಸುಮಾರು ಹಳ್ಳಿ ಪ್ರತಿಯೊಂದು ಸಮಂದೂರು ಪಂಚಾಯತ್ ಹಳ್ಳಿಯಲ್ಲಿ ಸುಮಾರು ಒಂದು 200 ಜನ ಹೆಣ್ಮಕ್ಳನ್ನ ಕರ್ಕೊಬಂದಿದ್ದಾರೆ. ಮತ್ತು ಅವರು ಎಲ್ಲ ಇದರಲ್ಲಿ ನಮ್ಮ ಸಂಘಟನೆಯಲ್ಲಿ ಸಮಾನತೆಯಲ್ಲಿರ್ತಾರೆ. ನನಗೆ ತುಂಬ ಖುಷಿ ಆಗುತ್ತೆ. ಇಂಥ ಒಂದು ಹೆಣ್ಮಗು ಇಷ್ಟು ಜನ ಹೆಣ್ಮಕ್ಳನ್ನ ಕರ್ಕೊಬಂದು ನಮ್ಮ ಜೊತೆ ನಿಂತಿದ್ದಾರೆ ಅಂದರೆ ರಿಯಲಿ ಆನೇಕಲ್ಲಲ್ಲಿ ಇವ್ರಿಗೆ ಒಂದು ಗ್ರೇಟ್ ಅಂತ ನಾನು ಹೇಳ್ತೀನಿ. ಈ ಮೂವಿಗೆ ಬಂದಿರೋ ನಮ್ಮೆಲ್ಲ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಎಲ್ಲ ನೋಡಿ ಈ ಮೂವಿನ ಸಕ್ಸಸ್ಫುಲ್ ಮಾಡಲಿ ಅಂತ ಬಾಬಾ ಸಾಹೇಬ್ರಲ್ಲಿ ಕೇಳ್ತೀನಿ. ಜೈ ಭೀಮ್. ಜೈ ಭೀಮ್ ಜಾಗೃತಿ ವೇದಿಕೆಯಿಂದ ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನು ಜೈ ಭೀಮ್ ಜಾಗೃತಿ ವೇದಿಕೆಯಿಂದ ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನು ಜೈ ಭೀಮ್ ಜಾಗೃತಿ ವೇದಿಕೆಯ ಮುರುಗೇಶ್ ಅಣ್ಣ ಮತ್ತು ಅಂಬರೀಷ್ ಅಣ್ಣ ಮತ್ತು ಮದ್ದೂರು ಅಣ್ಣವರು ನೇತೃತ್ವದ ಅಧ್ಯಕ್ಷತೆಯಿಂದ ಎಲ್ಲರ ದಲಿತರಿಗೆ ಉಚಿತವಾಗಿ ಸಿನಿಮಾವನ್ನು ವೀಕ್ಷಿಸಲು ಅನುಮತಿ ನೀಡಿದ್ದಾರೆ. ಮತ್ತು ದಲಿತರಿಗೆ ಲ್ಯಾಂಡ್ ಲಾರ್ಡ್ ಸಿನಿಮಾದಿಂದ ದಲಿತರಿಗೆ ಅನ್ಯಾಯ ಮತ್ತು ಅಕ್ರಮಗಳು ಮತ್ತು ಜಮೀನುಗಳ ಬಗ್ಗೆ ಅರಿವು ಮೂಡಿಸ್ಬೇಕಂದ್ಬಿಟ್ಟು ಎಲ್ಲನೂ ದುನಿಯಾ ವಿಜಯ್ ಅವರು ಆನೇಕಲ್ ತಾಲೂಕಿನಲ್ಲಿ ಮಣ್ಣಿನ ಮಗಾದ ಗ್ರಾಮ ಕುಂಬಾರನಹಳ್ಳಿಯಲ್ಲಿ ಜನಿಸಿದ ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿ ಚಿತ್ರರಂಗದಲ್ಲಿ ಅತಿ ದೊಡ್ಡ ಹೆಸರು ಮಾಡಿರುವ ದುನಿಯಾ ವಿಜಯ್ ಅವರಿಗೆ ಒಳ್ಳೆಯ ಅಂಬೇಡ್ಕರದ ಬಗ್ಗೆ ಒಳ್ಳೆಯ ಒಂದು ಸಿನಿಮಾವನ್ನು ಜನರಿಗೆ ತಂದುಕೊಟ್ಟಿದ್ದಾರೆ. ಮತ್ತು ದಲಿತರ ಪರವಾಗಿ ಎಲ್ಲರಿಗೂ ಅರ್ಥಪೂರ್ಣವಾಗಿ ಈ ಸಿನಿಮಾವನ್ನು ತೆರೆ ಮೇಲೆ ತಂದಿದ್ದಾರೆ. ಆದ್ದರಿಂದ ದಲಿತರು ಮತ್ತು ಸಂವಿಧಾನವನ್ನು ಡಾಕ್ಟರ್ BR ಅಂಬೇಡ್ಕರ್ ಸರು ಎಲ್ಲರಿಗೂ ಎಲ್ಲ ಜನತೆಗೂ ಸಮಾನತೆ ಇರಬೇಕಂತ ಮಾಡಿದರು. ಆದರೆ ಜನತೆ ಕೆಲವರಿಗೆ ಮಾತ್ರ ಸಮಾನತೆ, ದಲಿತರಿಗೆ ಮಾತ್ರ ಸಮಾನತೆ ಸಿಗ್ತಾಯಿಲ್ಲ. ಎಲ್ಲ ಕಡೆನೂ ಕೆಲವು ದೊಡ್ಡ ವ್ಯಕ್ತಿಗಳೆಲ್ಲನೂ ದಲಿತರನ್ನು ತುಳಿದು ಜಮೀನುಗಳ ಬಗ್ಗೆ ಎಲ್ಲ ಇದು ಮಾಡ್ತಾಯಿದ್ದಾರೆ. ಆದ್ದರಿಂದ ಈ ಸಿನಿಮಾವನ್ನು ನೋಡಿ ಎಲ್ಲರೂ ಬಂದು 25 ದಿನ ಆಗಿದೆ. ಇನ್ನು 50 ದಿನ ಆಗಲಿ 100 ದಿನ ಆಗಲಿ ಯಶಸ್ವಿಯಾಗಿ ಚಲಿಸ್ತಾ ಮೂವಿ. ಆದ್ದರಿಂದ ಚಲಿಸ್ಬೇಕಂದ್ಬಿಟ್ಟು ಎಲ್ಲ ಹಾರೈಸ್ತಾ ಇದ್ದೀರಿ. ನಾವು ಸಿನಿಮಾ ನೋಡಿದ್ದೀರಿ. ಸಿನಿಮಾ ಚೆನ್ನಾಗಿದೆ. ಎಲ್ಲ ಅಂಬೇಡ್ಕರ್ ಬಗ್ಗೆ ಇದ್ದಾರೆ. ಜೈ ಭೀಮ್ ಜಾಗೃತಿ ವೇದಿಕೆಯ ಮುರುಗೇಶ್ ಅಣ್ಣ ಮತ್ತು ಅಂಬರೀಷ್ ಅಣ್ಣವರು, ಮದ್ದೂರು ಅಣ್ಣವರು ಮತ್ತು ದುನಿಯಾ ವಿಜಯ್ ಅವರಿಗೆ ಮತ್ತು ರಾಜ್ಯ ಉಪಾಧ್ಯಕ್ಷರಾದ ದೇವರಾಜು ಮತ್ತು ತಾಲೂಕು ಅಧ್ಯಕ್ಷರಾದ ನಾಗಪ್ಪ ಅವರು. ಇನ್ನು ಜೈ ಭೀಮ್ ಜಾಗೃತಿ ವೇದಿಕೆಯಿಂದ ಈ ಶೋ ನೋಡೋಕ್ಕೆ ನಾವು ಒಂದು ಆಹ್ವಾನ ಕೊಟ್ಟಿದ್ವಿ. ಎಲ್ಲ ಒಂದು 450-500 ಜನ ಬಂದಿದ್ದಾರೆ. ಹೆಣ್ಮಕ್ಳು ಎಲ್ಲರೂ ಬಂದಿದ್ದಾರೆ. ಹಾಗಾಗಿ ಈ ಸಿನಿಮಾ ನಮ್ಮ ಮಣ್ಣಿನ ಮಗನಾದ ದುನಿಯಾ ವಿಜಯ್ ಅವರು ಒಳ್ಳೆ ಮೂವಿ ಮಾಡಿದ್ದಾರೆ. ನಮ್ಮ ಅಂಬೇಡ್ಕರ್ ಬಗ್ಗೆ, ಬಾಬಾ ಸಾಹೇಬ್ರ ಬಗ್ಗೆ, ನಮ್ಮ ಸಂವಿಧಾನದ ಬಗ್ಗೆ ಒಳ್ಳೆ ತಿಳುವಳಿಕೆ ಕೊಟ್ಟವ್ರೆ. ಹಾಗಾಗಿ ಈ ಸಿನಿಮಾ ಇನ್ನೂ ಹೆಚ್ಚೆಚ್ಚಿನ ದಿನಗಳಲ್ಲಿ ಚೆಂದಾಗಿ ಮೂವಿ ಓಡಬೇಕು, ಶತದಿನೋತ್ಸವ ಜಯಗಳಿಸ್ಬೇಕು. ಹಾಗಾಗಿ ನಾವು ಹಾರೈಸುತ್ತೇವೆ ಅಂದ್ಬಿಟ್ಟು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜಯ ಕರ್ನಾಟಕ ತಾಲೂಕು ಯುವ ಘಟಕ ಅಧ್ಯಕ್ಷರು. ಏನಿವತ್ತು ಸಿನಿಮಾದಲ್ಲಿ ಬರೀ ಶೋಕಿಗಳು ಮತ್ತು ರೌಡಿಸಮ್ಮು ಮತ್ತು ಹೆಣ್ಮಕ್ಳನ್ನ ಅಶ್ಲೀಲವಾಗಿ ತೋರಿಸಿ ದುಡ್ಡು ಮಾಡ್ತಾರಂತ ಇಂಥ ಕಾಲದಲ್ಲಿ ಒಂದು ಸಂವಿಧಾನದ ಬಗ್ಗೆ ವಿಚಾರವನ್ನು ತಿಳ್ಕೊಂಡು ಇಷ್ಟು ಅಚ್ಚುಕಟ್ಟಾಗಿ ಒಂದು ಸಿನಿಮಾನ ಅಭಿನಯಿಸಿ ಎಲ್ಲರ ಮನಸ್ಸನ್ನು ಗೆದ್ದಿರುವಂಥ ದುನಿಯಾ ವಿಜಯ್ ಅವರಿಗೆ ಮೊದಲನೇದಾಗಿ ನಮ್ಮ ತಾಲೂಕು ಜನತೆ ಪರವಾಗಿ ಶುಭ ಹಾರೈಸ್ತಾ, ಮತ್ತು ಇಂಥ ಸಿನಿಮಾನ ತುಳಿಬೇಕು ಅಂತೇಳಿ ಎಷ್ಟೋ ಜನ ಕಾಯ್ತಾ ಇರೋವಂಥ ಕಾಲದಲ್ಲಿ ನಮ್ಮ ತಾಲೂಕಿನ ಹೆಮ್ಮೆಯ ಪುತ್ರ ಮದ್ದೂರು ಅಣ್ಣವರು ಅದಕ್ಕೆ ಪ್ರೋತ್ಸಾಹ ನೀಡಬೇಕು. ಆ ಸಿನಿಮಾ ಹೇಗಾದರೂ ಮಾಡಿ ಜನಕ್ಕೆ ರೀಚ್ ಆಗಬೇಕು ಅಂತೇಳಿ ಇಷ್ಟು ಕಷ್ಟಪಟ್ಟು ಟಿಕೆಟ್ಗಳನ್ನು ಉಚಿತವಾಗಿ ವಿತರಣೆ ಮಾಡಿ
ಈ ವಿಷಯ ಏನು ದಲಿತರ ಬಗ್ಗೆ ಏನು ಶೋಷಣೆ ಆಗಿದೆ, ಅವರ ಭೂಮಿ ವಿಚಾರದಲ್ಲಿ ಎಷ್ಟು ತೊಂದರೆಗಳಾಗಿತ್ತು, ಸಂವಿಧಾನ ಯಾಕೆ ಬೇಕಾಗಿತ್ತು ನಮ್ಮ ಜನಕ್ಕೆ ಅನ್ನೋದು ವಿಚಾರನ ಸಾಮಾನ್ಯ ಜನಕ್ಕೆ ತಿಳಿಸೋ ಅಂಥ ಒಂದು ಪ್ರಯತ್ನನ ಈಗ ಇವತ್ತು ಅದರ ಒಂದು ಪಾತ್ರವಾಗಿ ನಮ್ಮ ಜೈ ಭೀಮ್ ಜಾಗೃತಿ ವೇದಿಕೆ ನಮ್ಮ ಸಹೋದರರಾದಂಥ ರಾಜ್ಯಾಧ್ಯಕ್ಷರು ಮುರುಗೇಶ್ ಅವರು ಅದರ ಒಂದು ಸಹಕಾರದೊಂದಿಗೆ ಸುಮಾರು ಒಂದು 400ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಬಂದು ಸಿನಿಮಾ ನೋಡುವಂತಾಗಿದೆ. ಈಗ ನಾವು ಕೇಳ್ಕೊಳ್ಳೋದೇನೆಂದರೆ ಇಂಥ ಒಳ್ಳೆಯ ಸಿನಿಮಾಗಳಿಗೆ ದಯವಿಟ್ಟು ಪ್ರೋತ್ಸಾಹ ನೀಡಿ ಅದು ಯಶಸ್ವಿ ಆಗಬೇಕು ಅಂತೇಳಿ ನಾನು ನಿಮ್ಮ ಮೂಲಕ ಕೇಳ್ಕೊಳ್ತೀನಿ. ಜೈ ಭೀಮ್ ಜಾಗೃತ ವೇದಿಕೆ ಸಂಘಟನೆಯ ಅಧ್ಯಕ್ಷರಾದಂಥ ರಾಜ್ಯಾಧ್ಯಕ್ಷರಾದಂಥ ಮುರುಗೇಶು, ಅಧ್ಯಕ್ಷರಾದಂಥ ದೇವರಾಜು, ಮಹಿಳಾ ರಾಜ್ಯಾಧ್ಯಕ್ಷರಾದಂಥ ಮುನ್ರತ್ನ, ರೇಖಾ ರೆಡ್ಡಿ, ಅಂಬರೀಷು, ಇವ್ರ ಜೊತೆಗೆ ನಾಯಕನಹಳ್ಳಿ ಅಂಬರೀಷ್ ಅವರು ಜೈ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರು. ಇವರು ನಾಯಕತ್ವದಲ್ಲಿ ಇವತ್ತು ನಮ್ಮ ಕಸಬಾ ಹೋಬಳಿಯ ಆಮೇಲೆ ಆನೇಕಲ್ ತಾಲೂಕಿನಲ್ಲಿ ಎಲ್ಲರನ್ನೂ ಇವತ್ತು ಸಂಘಟನೆ ಮಾಡಿ ಚಿತ್ರವನ್ನು ವೀಕ್ಷಣೆ ಮಾಡೋಕ್ಕೆ, ಲ್ಯಾಂಡ್ ಲಾರ್ಡ್ ಮೂವಿಯನ್ನು ವೀಕ್ಷಣೆ ಮಾಡೋಕ್ಕೆ ಇವತ್ತು ತುಂಬ ಪ್ರಯತ್ನ ಪಟ್ಟು ಹೌಸ್ಫುಲ್ ಮಾಡಿದ್ದಾರೆ. ಇವತ್ತು ಕರ್ಕೊಂಬಂದು ಎಲ್ಲರಿಗೂ ಚಿಕನ್ ಬಿರಿಯಾನಿ ಊಟ ಹಂಚಿ ಅದರ ಜೊತೆಗೆ ಮೂವಿಯನ್ನು ಎಲ್ಲರಿಗೂ ನೋಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಅವ್ರಿಗೆ ವಂದನೆ ಅರ್ಪಿಸ್ತೇನೆ. ಸರ್, ಈಗೇನು ಚಿತ್ರ ಭಾಳಷ್ಟು ಯಶಸ್ವಿ ಆಗ್ತಾ ಇದೆ, ಇದ್ರ ಬಗ್ಗೆ ತಾವು, ಯಾಕಂದರೆ ಅವರು ಕೂಡ ಸಮುದಾಯ ಬೇರೆ ಹೇಳ್ತಾ ಇದೆ ಸರ್, ಅವ್ರ ಕುಟುಂಬ ಸಮುದಾಯದ ಈಗ ಏನಾಯ್ತಂದರೆ ಮೊದಲಿಗೆ ಈ ಚಿತ್ರದ ಬಗ್ಗೆ ಯಾರು ನೋಡಿರಲಿಲ್ಲ, ಗೊತ್ತಾಗಲಿಲ್ಲ. ಹಾಗಾಗಿ ಪ್ರಚಾರ ಆಗಿರಲಿಲ್ಲ. ಆಮೇಲೆ ಆ ಪ್ರೊಡ್ಯೂಸರ್ನು ಅಷ್ಟೊಂದು ಪ್ರಚಾರ ಮಾಡ್ದಂಗಿಲ್ಲ. ಕೆಲವು ಚಿತ್ರಗಳನ್ನು ರಿಲೀಸೇ ಆಗಿರಲ್ಲ, ಪ್ರೇರೆಗೆ ಕಂಡಿರಲ್ಲ ಅಂಥದ್ದನ್ನ ಪ್ರಚಾರ ಹೆಚ್ಚಾಗಿ ಆಗ್ತದೆ. ಇದು ಪ್ರಚಾರನೇ ಆಗಲಿಲ್ಲ. ಇದು ಜನ ನೋಡಿದಾದ್ಮೇಲೆ ಊರುಗಳಲ್ಲಿ, ಗ್ರಾಮಗಳಲ್ಲಿ ನೀವು ಮುಖಂಡರು ಎಲ್ಲರನ್ನು ಸಂಘಟನೆ ಮಾಡಿ ಎಲ್ಲರಿಗೂ ನೋಡಿ ಅಂತ ಪ್ರಚಾರ ಮಾಡಿ ವಾಲಂಟ್ರಿಗೆ ಈಗ ಜನ ಬರ್ತಾ ಇದ್ದಾರೆ. ಆಮೇಲೆ ಈಗ ಈ ಕರೆತರಂದು ನೋಡಿಸೋವಂಥ ಪ್ರಯತ್ನಗಳನ್ನು ಕೆಲವು ನಾಯಕರುಗಳು, ಈಗ ರಾಜ್ಯಾಧ್ಯಕ್ಷರು ಮುರುಗೇಶ್ ಆಗಲಿ, ದೇವರಾಜ್ ಆಗಲಿ, ಅಂಬರೀಷ್, ನಾಗನಕನಹಳ್ಳಿ ಅಂಬರೀಷ್ ಆಗ್ಬೋದು, ಮಹಿಳಾ ಅಧ್ಯಕ್ಷರು ಮುನ್ರತ್ನಮ್ಮ, ರೇಖಾ ರೆಡ್ಡಿ, ಇವರೆಲ್ಲ ನಾಯಕತ್ವದಲ್ಲಿ ಇವತ್ತು ಮಹಿಳೆಯರು ಹೆಚ್ಚಾಗಿ ಈ ಚಿತ್ರವನ್ನು ವೀಕ್ಷಣೆ ಮಾಡಕ್ಕೆ ಬಂದಿದ್ದಾರೆ. ಅವರಿಗೆ ವಂದನೆ ಸಲ್ಲಿಸ್ತೀನಿ. ಕೂಡ ತಮ್ಮ ಹೆಸರು ಮೆನ್ಷನ್ ಮಾಡಿದೆ ಸರ್, ಸಾಕಷ್ಟು ಕೆಲಸ ಮಾಡ್ತಾವ್ರೆ ಅಂತ. ಇಲ್ಲ, ಮೊದಲೇ ಪ್ರಾರಂಭದಲ್ಲೇ ನಾನೇ ಸ್ವಲ್ಪ ಎಲ್ಲರ ಕಡೆಯೂ ನೋಡಿ ಅಂತ ಫ್ರೆಂಡ್ಸ್ಗೆ ಎಲ್ಲರಿಗೂ ಫೋನ್ ಮುಖಾಂತರ ಹೇಳಿದೆ. ಆಮೇಲೆ ನಾಯಕರು ಈ ನಿಮ್ಮ ಮಾಧ್ಯಮದ ಮುಖಾಂತರ ನೋಡ್ತಾ ಎಲ್ಲರನ್ನೂ ಎಚ್ಚೆತ್ಬಿಟ್ರು. ನಾವೇ ನೋಡಿದಿರಂತೆ, ನಮ್ಮ ಸಂವಿಧಾನ ಉಪಯೋಗ ಪಡ್ಕೊಂಡವರೇ ನೋಡ್ದಿರೋ ಅಂದರೆ ಹೆಂಗೆ ಅಂತ ಹೇಳಿಬಿಟ್ಟು ಎಲ್ಲರೂ ಪ್ರಚಾರಕ್ಕೆ ಹೇಳಿದ್ಬಿಟ್ರು ನಮ್ಮ ತಾಲೂಕಲ್ಲಿ. ಯಾಕಂದರೆ ನಮ್ಮ ತಾಲೂಕು ನಮ್ಮ ಮಣ್ಣಿನ ಮಗ, ಅದನ್ನ ಒರಿಜಿನಲ್ಲು ನಮ್ಮ ತಾಲೂಕಿನ ಮಣ್ಣಿನ ಮಗ ನಮ್ಮ ವಿಜಯವರು, ಕುಂಬಾರನಹಳ್ಳಿ ಇರ್ಬೋದು ಅವ್ರೂರು. ಹಾಗಾಗಿ ಎಲ್ಲರೂ ಜಾಸ್ತಿ ನಮ್ಮ ತಾಲೂಕಲ್ಲಿ ಈಗ ಒಂದು ಕ್ರೇಜ್ ಆಗಿಬಿಟ್ಟಿದೆ. ಇನ್ನೂ ಎಷ್ಟು ದಿನ ಮುಂದುವರಿತದ ಗೊತ್ತಿಲ್ಲ. ಹೌಸ್ಫುಲ್ ಜನ ಕಡಿಮೆ ಬರ್ತಾರೋ ಆಗ ಸ್ಟಾಪ್ ಆಗೋದು, ಅವರೇ ಚೇಂಜ್ ಮಾಡ್ಕೊತಾರೆ. ಅದನ್ನು ನಾವು ಮಾಡೋದು ಬಿಡೋದು ಏನಿರಲ್ಲ. ಯಾಕಂದರೆ ಈಗ ಥಿಯೇಟ್ರ್ ಅವ್ರಿಗೆ ಗೊತ್ತಿರ್ತದೆ, ಚಿತ್ರಮಂದಿರವ್ರಿಗೆ ಗೊತ್ತಿರ್ತದೆ, ಯಾವಾಗ ಕಲೆಕ್ಷನ್ ಕಡಿಮೆ ಆಗ್ತದೋ, ಜನ ಯಾವಾಗ ಬರಲ್ವೋ ಆಗ ಫಿಲಮ್ ತೆಗೆದು ಬೇರೆ ಜನ. ಹೌದು, ಬರೀ MP ಗಳು MLAಗಳಲ್ಲ, ನಗರಸಭೆ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರು, BBMP ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು ಇವತ್ತು ಮೀಸಲಾತಿಯನ್ನು ಎಲ್ಲರೂ ಅನುಕೂಲ ಪಡ್ಕೊಂಡಿದ್ದಾರೆ. ಎಲ್ಲ ಜಾತಿಗೂ ಮೀಸಲಾತಿ ಇದೆ, ಬರೀ SC STಗೆ ಮಾತ್ರ ಮೀಸಲಾತಿ ಇಲ್ಲ, ಎಲ್ಲ ಜನಗಳಿಗೂ ಮೀಸಲಾತಿದೆ. ಹಾಗಾಗಿ ಎಲ್ಲರೂ ನೋಡಬೇಕು ಸಂವಿಧಾನದ ಬಗ್ಗೆ. ಸಂವಿಧಾನದಿಂದ ಎಲ್ಲರೂ ಇವತ್ತು ಅಧಿಕಾರ ಪಟ್ಟಿರ್ತಾರೆ. ಅಂಥವರೇನೆ ಪ್ರಚಾರ ಮಾಡಿ ಅವರೊಂದು 10 ಜನಕ್ಕೆ ಹೇಳಿ, ಅವರೊಂದು 10 ಜನಕ್ಕೆ ಹೇಳಿ ಕಳಿಸ್ಬೇಕು. ಆ ಕೆಲಸ ಆಗ್ತಾಯಿಲ್ಲ. ಅಂಥದ್ರೇನು ಫಿಲಮಲ್ಲಿ ಯಾರನ್ನೂ ವಿರೋಧ ಮಾಡೋದಾಗಲಿ, ಯಾರನ್ನೂ ಎತ್ತು ನೋಡೋದಿಲ್ಲ. ಒರಿಜಿನಾಲಿಟಿ ತೆಗೆದಿದ್ದಾರೆ ಫಿಲಮ್ನ. ಸಂವಿಧಾನ ಅಂದರೆ ಏನು, ಸಂವಿಧಾನದಿಂದ ಏನೇನು ನಮಗೆ ಅನುಕೂಲ ಆಗ್ತದೆ, ಆ ಸಂವಿಧಾನ ತಿಳಿದವನು ಯಾವ ರೀತಿ ಪವರ್ಫುಲ್ ಆಗಿರ್ತಾನೆ ಅಂತ ತೋರಿಸಿದ್ದಾನೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಜನಕ್ಕೆ ಬೇರೆ ಮೆಸೇಜ್ ಹೋಗಿಬಿಟ್ಟು ಕೆಲವು ಕಡೆ ನೋಡ್ತಾ ಇಲ್ಲ. ನಮ್ಮ ತಾಲೂಕಲ್ಲಂತೂ ಜನ ಮೂಗ್ಬಿಟ್ಟು ಬಂದು ನೋಡ್ತಾ ಇದ್ದಾರೆ.